Habibi, come to Dubai. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾನ್ ಡೈರೀಸ್. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ನಾವು ಚೆನ್ನಾಗಿದ್ದೀವಿ, ಸೂಪರ್ ಆಗಿದ್ದೀವಿ. ಸೊ ಇವಾಗ ಸಂಜೆ ಆಗಿದೆ. ನಾನು ಇವಾಗ ಅಡಿಗೆ ಮಾಡ್ತಿದ್ದೀನಿ. ಅಡಿಗೆ ಇಲ್ಲಿ ಬೀಫ್ ಕರಿ ಮಾಡಲಿಕ್ಕೆ ಬೀಫನ್ನ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ ಕುಕ್ಕರಲ್ಲಿ ಉಸಿರು ತೆಗೆದು. ನೆಕ್ಸ್ಟ್ ಇಲ್ಲಿ ದಾಲ್ ಮಾಡ್ತಿದ್ದೀನಿ. ಇವತ್ತು ಸಾರಾ ಮತ್ತೆ ಅಶ್ವಿತ್ ಬರ್ತಿದ್ದಾರೆ ನಮ್ಮ ಮನೆಗೆ. ಅಂದ್ರೆ ಮೊನ್ನೆ ಅವರು ಊರಿಗೆ ಹೋಗಿ ಬಂದಿದ್ರು, ಸೊ ಕೆಲವು ಪಾರ್ಸೆಲ್ ಇದೆ ಕೊಡ್ಲಿಕ್ಕೆ, ಸೊ ಹಾಗೆ ಬರ್ತಿದ್ದಾರೆ. ಪ್ಲಸ್ ಇವತ್ತು ಅವರು ನಮ್ಮ ಮನೆಯಲ್ಲಿ ಉಳ್ಕೊಳ್ತಾರೆ, ಸುಮ್ಮನೆ ಒಂದು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅಶ್ವಿತಿಗೆ ಬೀಫ್ ಸುಕ್ಕ ಬೇಕಂತ ಹೇಳಿದ. ಸೊ ಹಾಗಾಗಿ ನಾನು ಅವನಿಗೋಸ್ಕರ ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತೆಲ್ಲ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ನಮ್ಮ ಚಾನೆಲ್ ಇದು 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ತುಂಬಾ ಖುಷಿ ವಿಷಯ. ಸೊ ಥ್ಯಾಂಕ್ ಯು ಎಲ್ರಿಗೂ ಕೂಡ. ಸೊ ಈ 1K ಸೆಲೆಬ್ರೇಷನ್ ಹೇಗೆ ಆಯ್ತು ಅಂತ ನಿಮ್ಮ ಜೊತೆಗೆ ಇವತ್ತು ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಸ್ಟೇ ವಿತ್ ಮೀ ಆನ್ ದ ವ್ಲಾಗ್. ಇವಾಗ ಒಂದು ಪಾರ್ಸೆಲ್ ಬಂತು. ಕೇಕ್ ಯಾರು ಕಳ್ಸಿದ್ದು ಗೊತ್ತಿಲ್ಲ, ನೋಡುವ. ಓ, ಇದರಲ್ಲಿ ಕೀತ್ ರೆಹಾನ್ ಡಿಸೋಜ್ ಅಂತ ಬರ್ದಿದೆ. ಇದು ಆಕ್ಚುಲಿ ರಾಯನಿದ್ದು ಫ್ರೆಂಡ್ ಇದ್ದಾರೆ, ಜಾಯ್ ಅಂತ ಹೇಳಿ. ಅವರ ಮಗನ ಹೆಸರು ಕೀತ್. ಸೊ ಅವರು ಕಳಿಸಿದ್ದಾರೆ, ನೋಡೋಣ ಎಂತ ಅಂತ ಅಲ್ಲ. ಸೊ ಓಪನ್ ಮಾಡಿ ನೋಡುವ. ಓಪನ್. ಸಿ 1K ಸಬ್ಸ್ಕ್ರೈಬರ್ಸ್ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದದಕ್ಕೆ ಅವರು ಕೇಕ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜಾಯ್, ಲಿಸಾ ಅಂಡ್ ಬಾಬಾ ಕೀತ್. ಸೋ ಕ್ಯೂಟ್ ಅಲ್ವಾ? ವಾವ್, ವಾಟ್ ಇಸ್ ದಿಸ್? What cake is that? Thank you so much. So thank you everyone. ನೀವು ತುಂಬಾ ಸಪೋರ್ಟ್ ಮಾಡಿದ್ದಕ್ಕೆ 1000 ಸಬ್ಸ್ಕ್ರೈಬರ್ಸ್ ನಮ್ದು ಕಂಪ್ಲೀಟ್ ಆಗಿದೆ ಆಶಾನ್ ಡೈರೀಸ್ಗೆ. ತುಂಬಾ 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 ಥ್ಯಾಂಕ್ ಯು ಎಲ್ಲರಿಗೂ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಇನ್ನೂ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ವಿಡಿಯೋಸ್ ನೋಡಿ. ನಂದು ಪ್ರೀವಿಯಸ್ ವಿಡಿಯೋಸ್ ಹಾಕಿದ್ದೀನಿ, ವ್ಲಾಗ್ಸ್ ಅನ್ನ ನೋಡಿ, ಶಾರ್ಟ್ಸ್ ಹಾಕ್ತೀನಿ, ಶಾರ್ಟ್ಸ್ ಅನ್ನ ನೋಡಿ. ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಸೊ ಇವತ್ತು ನಾವು 1K ಸಬ್ಸ್ಕ್ರೈಬರ್ಸ್ ಇದು ಸೆಲೆಬ್ರೇಷನ್ ಮಾಡ್ತಿದೀವಿ. ನಾನು ಹೇಳಿದಾಗೆ ಒಂದು ಸರ್ಪ್ರೈಸ್ ಕೇಕ್ ಅನ್ನ ನಮ್ಮ ಫ್ರೆಂಡ್ ಕಳಿಸಿ ಕೊಟ್ಟಿದ್ದಾರೆ 1K ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ. ಸೊ ಥ್ಯಾಂಕ್ ಯು ಜಾಯ್, ಲಿಸಾ ಅಂಡ್ ಬಾಬಾ ಕೀತ್ ಫಾರ್ ದಿಸ್ ಯಮ್ಮಿ ಕೇಕ್ ಹಿಯರ್. ಸೊ ಇವಾಗ ಈ ಸೆಲೆಬ್ರೇಷನ್ 1K subscribers ಗೆ. See? Okay, let's cut the cake. ಸೊ ಊರಿಂದ ಅಮ್ಮ ಕೆಲವು ವಸ್ತು ಕಳಿಸಿಕೊಟ್ಟಿದ್ರು. ಅದರಲ್ಲಿ ಏನುಗೆ ಚಿಕ್ಕ ಚಿಕ್ಕದು ಕ್ಲಿಪ್ಸ್, ಹಾಗೆ 2 ಅಲಿಗೇಟರ್ ಕ್ಲಿಪ್ಸ್ ಕೂಡ ಕಳಿಸಿಕೊಟ್ಟಿದ್ರು. ಅವಳು ಅದನ್ನು ನೋಡಿ ತುಂಬಾ ಖುಷಿ ಆದ್ಲು. ಅದನ್ನು ನೋಡ್ತಿದ್ಲು ಇಡೀ ಹೊತ್ತು ಇಟ್ಕೊಂಡು. ವಾವ್, ಸೋ ಪ್ರಿಟಿ. ಸೇ ಥ್ಯಾಂಕ್ ಯು ಮೈ. Thank you, Mai. Thank you, my. Thank you, Ashimam. My veg powder. Where is my veg powder? Veg powder. Veg masala powder. Konkans. Open.
ಸೊ ಕ್ಲಿಪ್ಸ್ ಜೊತೆಗೆಲ್ಲ ಅಮ್ಮ ವೆಜ್ ಪೌಡರ್, ನನಗೆ ಅದು ಇಷ್ಟ, ವೆಜ್ ಪೌಡರ್ ತುಂಬ ಚೆನ್ನಾಗಿರುತ್ತೆ. ಏನಾದರೂ ವೆಜ್ ಮಾಡೋದಾದರೆ ಅದನ್ನು ಯೂಸ್ ಮಾಡಿದರೆ ಇದು ತುಂಬ ಚೆನ್ನಾಗಿರುತ್ತೆ. ಕೊಂಕಣ್ಸಿದು ಕಳಿಸ್ಕೊಟ್ಟಿದ್ರು. ಸೊ ಇಲ್ಲಿ ನಮ್ಮ ದಾಲ್ ಮತ್ತು ಬೀಫ್ ಸುಕ್ಕ ರೆಡಿಯಾಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಸಾರ ಬಂದ ಮೇಲೆ ನಾವು ಊಟ ಮಾಡೋದು. ಇಲ್ಲಿ ಏನದು ನೋಡಿ, ಎಕ್ಸಸೈಸ್ ಅಂತೆ. ನಾನು ಎಕ್ಸಸೈಸ್ ಮಾಡೋದು ನೋಡ್ತಾಳಲ್ಲ, ಸೊ ಅವಳದು ಕೂಡ ಎಕ್ಸಸೈಸ್ ಅಂತ ಎಕ್ಸಸೈಸ್ ಮಾಡ್ತಿದ್ದಾಳೆ. Careful. Go together, push it in the water. No. ಸೊ ಇವಾಗ ನಾವು ಊಟ ಮಾಡ್ತಿದ್ದೀವಿ. ಊಟ ಮಾಡ್ತಾ ಮಾಡ್ತಾ ಮೂವಿ ಕೂಡ ನೋಡ್ತಿದ್ದೀವಿ. ಕಿಲ್ ಅಂತ ಹೇಳಿ ಒಂದು ಮೂವಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಸೊ ಆ ಮೂವಿ ನೋಡ್ತಾ ಇದ್ದೀವಿ. Ashu, bola de. ಸೊ ನಿನ್ನೆದು ಟೈಮ್ ನಾವು ಅಶ್ವಥ್ ಮತ್ತು ಸಾರಾ ಜೊತೆಗೆ ಸ್ಪೆಂಡ್ ಮಾಡಿದ್ವಿ. ಸೊ ಅವ್ರು ಉಳ್ಕೊಂಡಿದ್ರು ಮನೆಯಲ್ಲಿ. ಇವತ್ತು ಬೆಳಿಗ್ಗೆ ಸಾರಾ ಮತ್ತು ರಾಯನ್ ಇಬ್ಬರು ಒಟ್ಟಿಗೆ ಹೋದರು ಆಫೀಸಿಗೆ. ಯಾಕಂದರೆ ಅವ್ರದ್ದಿಬ್ಬರದ್ದು ಆಫೀಸ್ ಇರೋದು ಹತ್ರ. ಸೊ ಆನ್ ದ ವೇ ಸಾರನನ್ನು ರಾಯನ್ ಡ್ರಾಪ್ ಮಾಡಿ ಆಮೇಲೆ ಅವರು ಆಫೀಸಿಗೆ ಹೋದರು. ಆಮೇಲೆ ಅಶ್ವಿತ್ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ, ಅವನಿಗೆ ಕೂಡ ಬೇರೆ ಕೆಲಸ ಇತ್ತು. ಸೊ ಅವನಿಗೆ ಸ್ಯಾಟರ್ಡೆ ಸಂಡೇ ರಜೆ. ಬಟ್ ಸಾರಾಗೆ ಮತ್ತು ರಾಯನಿಗೆ ಆಫೀಸ್ ಇದೆ ಸ್ಯಾಟರ್ಡೆ. ಸೊ ಹಾಗಾಗಿ ಅವ್ರ ಆಫೀಸಿಗೆ ಹೋದ್ರು. ಆಮೇಲೆ ಅಶ್ವಿತ್ ಅವನಿಗೆ ಬೇರೆ ಕೆಲಸ ಇತ್ತು. ಸೊ ಅವನು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಹೋದ. ಸ್ವರ ಸ್ವಲ್ಪ ಹೋಗಿದೆ, ಸ್ವಲ್ಪ ಶೀತ ಕೆಮ್ಮು ಎಲ್ಲ. ಸೊ ಹಾಗೆ ತುಂಬ ಎಂಜಾಯ್ ಮಾಡಿದ್ವಿ ಅವ್ರ ಜೊತೆಗೆ. ಹಾಗೆ ನಾನು ಮುಂಚೆ ಹೇಳಿದಾಗೆ ಅಶ್ವಿತ್ ಮತ್ತು ಸಾರಂದು ಎಂಗೇಜ್ಮೆಂಟ್ ಆಗಿತ್ತು ಲಾಸ್ಟ್ ಫೆಬ್ರವರಿಯಲ್ಲಿ. ತುಂಬಾ ಅಮೇಝಿಂಗ್ ಆಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರು. ತುಂಬ ಎಂಜಾಯ್ ಕೂಡ ಮಾಡಿದ್ವಿ ನಾವು. ಸೊ ಅಶ್ವಿತ್ ಸಾರದು ಎಂಗೇಜ್ಮೆಂಟ್ ಎಲ್ಲ ಹೇಗೆ ಆಯಿತು, ಎಲ್ಲಿ ಆಯಿತು ಅವರ ಎಂಗೇಜ್ಮೆಂಟ್, ಅವರ ಎಂಗೇಜ್ಮೆಂಟಿದು ಥೀಮ್ ಎಲ್ಲ ಹೇಗಿತ್ತು, ಡೆಕೋರ್ ಹೇಗಿತ್ತು, ಇದ್ರದ್ದೆಲ್ಲ ಹೈಲೈಟ್ಸ್ ನಾನು ನಿಮಗೆ ಇವತ್ತಿನ ವ್ಲಾಗಲ್ಲಿ ನಾನು ತೋರಿಸ್ತೀನಿ, ಹೇಗೆ ಅವರ ಎಂಗೇಜ್ಮೆಂಟ್ ಆಯಿತು ಅಂತ ಎಲ್ಲ ಹೇಳಿ. ನಿಮಗೆ ಕೂಡ ಅವರ ಎಂಗೇಜ್ಮೆಂಟ್ ಗ್ಲಿಮ್ಸನ್ನು ನೀವು ನೋಡ್ಬೋದು ಇವತ್ತಿನ ವ್ಲಾಗಲ್ಲಿ. ಹಾಗೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ, ನನ್ನ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ, ನನ್ನ ಪ್ರೀವಿಯಸ್ ವಿಡಿಯೋಸ್ ಕೂಡ ನೋಡಿ, ಪ್ರೀವಿಯಸ್ ವ್ಲಾಗ್ಸನ್ನು ನೋಡಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ವಿಡಿಯೋಸನ್ನು ನೋಡ್ತಿದ್ದೀರಾ, ನಿಮಗೆ ತುಂಬ ಥ್ಯಾಂಕ್ ಯು, ತುಂಬ ಸಪೋರ್ಟ್ ಕೊಟ್ಟದ್ದಕ್ಕೆ. ಹಾಗೆ ನನ್ನ ವಿಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಕಮೆಂಟ್ಸಿಗೆ ನಾನು ರಿಪ್ಲೈ ಕೊಡ್ತೀನಿ. ಇವಾಗ ನಾವು ಅಶ್ವಿತ್ ಸಾರದು ಎಂಗೇಜ್ಮೆಂಟ್ ವಿಡಿಯೋ ನೋಡ್ಕೊಂಡು ಬರೋಣ. ಓಕೆ.
ಸೊ ನೋಡಿದ್ರಲ್ಲ ಅಶ್ವಿತ್ ಮತ್ತೆ ಸಾರದು ಎಂಗೇಜ್ಮೆಂಟ್ ಎಷ್ಟು ಎಂತ ಗ್ರ್ಯಾಂಡ್ ಅಲ್ಲಿ ಆಯ್ತಂತ ಹೇಳಿ. ಸೊ ಇನ್ನೊಂದು ಮದುವೆ ಇದೆ ಅವ್ರದ್ದು ನೆಕ್ಸ್ಟ್ ಇಯರ್. ಆಯ್ತು, ಇನ್ನೊಂದು 6 ತಿಂಗಳು ಬಾಕಿ ಇದೆ ಅಷ್ಟೇ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಅವರ ಮದುವೆ ರೋಸ್ ಎಲ್ಲ ಫಂಕ್ಷನ್ಸಿಗೆ. ಸೊ ಇವತ್ತಿನ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.